ಅವರಿಬ್ರು ಅಗ್ನಿ ಸಾಕ್ಷಿಯಾಗಿ ಮದುವೆಯಾಗಿದ್ರು. ಮನೆ ಕಟ್ಟೋಣ ಅಂತ ಸೈಟ್ ಬಳಿ ಪೂಜೆಗೆ ಹೋಗಿದ್ದವಳು ವಾಪಸ್ ಬಂದಿದ್ದು ಶವವಾಗಿ. ಹಾಗಾದ್ರೆ ಅಲ್ಲಿ ಆಗಿದ್ದಾದ್ರೂ ಏನು, ಆ ಕುಟುಂಬದ ಕತೆ ಏನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪೂಜೆಯ ನೆಪದಲ್ಲಿ ಹೆಂಡತಿಯ ಡೆಡ್ಲಿ ಮರ್ಡರ್. ಹತ್ಯೆ ಮಾಡಿ ಆಕ್ಸಿಡೆಂಟ್ ಕತೆ ಕಟ್ಟಿದ್ದ ಕಿರಾತಕ. ಅಪ್ಪನ ವಿರುದ್ಧ ದೂರು ಕೊಡಲು ಮಕ್ಕಳ ಹಿಂದೇಟು. ಈ ಫೋಟೋದಲ್ಲಿ ಕಾಣುತ್ತಿರೋ ಇವರ ಹೆಸರು ಅನಂತ್ ಗಾಯತ್ರಿ. ಯಲಹಂಕದ ಚಿಕ್ಕ ಬೊಮ್ಮಸಂದ್ರದಲ್ಲಿ ವಾಸವಾಗಿದ್ರ. ಮದುವೆಯಾದಾಗಿನಿಂದ ಒಂದಲ್ಲ ಒಂದು ವಿಚಾರಕ್ಕೆ ಜಗಳ ಆಡ್ತಿದ್ರಂತೆ. ಹೇಗೋ ಮಕ್ಕಳಿಗಾಗಿ ಒಂದಾಗಿ ಜೀವನ ಸಾಗಿಸ್ತಿದ್ರು. ಮೊನ್ನೆ ಮಾರುತಿ ಮೆಡ್ವಸ್ ಬಳಿ ಇರುವ ಸೈಟ್ನಲ್ಲಿ ಮನೆ ಕಟ್ಟೋಣ, ನಾಳೆ ಪೂಜೆ ಮಾಡೋಣ, ಸೈಟ್ ವಿಸಿಟ್ಗೆ ಹೋಗೋಣ ಅಂತ ಹೆಂಡತಿ ಗಾಯತ್ರಿಯನ್ನ ಗಾಡಿಯಲ್ಲಿ ಕರೆದುಕೊಂಡು ಹೋಗಿದ್ದ ಅನಂತ. ಆದರೆ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಹೆಂಡತಿ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾನೆ ಈ ಹಂತಕ. ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಆಕ್ಸಿಡೆಂಟ್ ಆಗಿದೆ ಎಂದು ಆಸ್ಪತ್ರೆಗೆ ಸೇರಿಸಿ ಡ್ರಾಮಾ ಮಾಡಿದ್ದ. ಬೈಕ್ನಲ್ಲಿ ಬರುವಾಗ ಸ್ಕಿಡ್ ಆಗಿ ಬಿದ್ದಾಗ ಬುಲೆಟ್ ಬೈಕ್ ಮೇಲೆ ಹತ್ತಿದೆ ಎಂದು ಹೇಳಿದ್ದ. ಅಲ್ಲದೆ ಆಂಬ್ಯುಲೆನ್ಸ್ಗೆ ಕರೆ ಮಾಡಲು 1 ಕಿಲೋಮೀಟರ್ ದೂರ ಬಂದಿದ್ದೆ ಎಂದು ಸುಳ್ಳು ಹೇಳಿದ್ದ ಈ ಅನಂತ. ಚಿಕ್ಕಜಾಲ ಪೊಲೀಸರು ಆಕ್ಸಿಡೆಂಟ್ ಕೇಸ್ ದಾಖಲಿಸಿ ಪೋಸ್ಟ್ ಮಾರ್ಟಂಗೆ ಕಳುಹಿಸಿದ್ದಾರೆ. ಅಲ್ಲಿ ವೈದ್ಯರು ಗಾಯತ್ರಿ ಮೈ ಮೇಲೆ ಆಗಿದ್ದ ಗಾಯದ ಗುರುತುಗಳನ್ನ ಪರಿಶೀಲಿಸಿದಾಗ ಇದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅನ್ನೋದು ಗೊತ್ತಾಗಿದೆ. ತಕ್ಷಣ ಬಾಗಲೂರು ಪೊಲೀಸರಿಗೆ ವೈದ್ಯರು ಮಾಹಿತಿ ನೀಡಿದ್ದಾರೆ. ಆಸ್ಪತ್ರೆಗೆ ಬಂದು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ತಾನು ಕೊಲೆ ಮಾಡಿರುವುದಾಗಿ ಅನಂತ್ ಒಪ್ಪಿಕೊಂಡಿದ್ದಾನೆ. ಮದುವೆ ಆದಾಗಿನಿಂದ ಪ್ರತಿನಿತ್ಯ ಜಗಳ ಮಾಡುತ್ತಿದ್ದ, ಕಿರುಕುಳ ಕೊಡುತ್ತಿದ್ದಳು, ನನ್ನನ್ನು ಕೊಲ್ಲಲು ಊಟದಲ್ಲಿ ವಿಷ ಬೆರೆಸುತ್ತಿದ್ದಳು ಎಂದು ಆರೋಪ ಹೇಳಿದ್ದಾನೆ. ಇನ್ನು ಕೊಲೆ ವಿಚಾರ ತಿಳಿದ ನಂತರ ದೂರು ಕೊಡಲು ದಂಪತಿಯ ಮಕ್ಕಳು ಮುಂದೆ ಬಂದಿಲ್ಲ. ಅಮ್ಮ ಇಲ್ಲ, ಅಪ್ಪ ಜೈಲಿಗೆ ಹೋದರೆ ನಮಗೆ ಯಾರು ದಿಕ್ಕು ಎಂದಿದ್ದಾರೆ. ಎತ್ತ ಮೃತಳ ತಂಗಿ ಕೂಡ ಮಕ್ಕಳ ಬೆಂಬಲಕ್ಕೆ ನಿಂತಿದ್ದಾರೆ. ಆದರೆ ಕೇಸ್ ಹಿನ್ನೆಲೆ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದು ಮದುವೆಯಾಗಿ ಸುಮಾರು 22 ವರ್ಷ ಆಗಿದೆ. ಈಗಾಗಲೇ 17 ವರ್ಷದ ಒಬ್ಬಳು ಮಗಳು ಕೂಡ ಇರ್ತಕ್ಕಂಥದ್ದು. ಮದುವೆ ಆದಾಗಿಂದನೂ ಕೂಡ ಗಂಡ ಹೆಂಡತಿ ನಡುವೆ ಮನಸ್ತಾಪ ಇರ್ತಕ್ಕಂಥದ್ದು ನಮಗೆ ಇದುವರೆಗಿನ ತನಿಖೆಯಿಂದ ಕಂಡು ಬಂದಿದೆ. ಗಂಡ ಹೆಂಡತಿ ನಡುವೆ ಮನಸ್ತಾಪ ಬಿಟ್ಟರೆ ಬೇರೆ ಯಾವುದೂ ಕೂಡ ಕಂಡು ಬಂದಿಲ್ಲ. ಆರೋಪಿ ಪೊಲೀಸ್ ವಶದಲ್ಲಿ ಇರ್ತಕ್ಕಂಥದ್ದು ಹಾಗೂ ತನಿಖೆ ಮುಂದುವರೆದಿದೆ. ಒಟ್ಟಾರೆ ಹೆಂಡತಿಯನ್ನ ಕೊಲೆ ಮಾಡಿದ್ದ ಅನಂತ್ ಕಾಕಿ ಕೈಗೆ ತಗಲಾಕಿಕೊಂಡಿದ್ದಾನೆ. ಅನಂತ್ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದು ಕಾಕಿ ತನಿಖೆ ಮುಂದುವರೆಸಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.